ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ವಿಶೇಷವಾದ ನೇಮಕಾತಿ ವಿಡಿಯೋ ನಿಮಗಾಗಿ ತಂದಿದ್ದೇವೆ ಸ್ನೇಹಿತರೆ. ನಿಮಗೆ ಭಾರತೀಯ ನೌಕಾಪಡೆಯಲ್ಲಿ ಕರ್ತವ್ಯ ಮಾಡಲಿಕ್ಕೆ ಆಸಕ್ತಿ ಇದ್ರೆ ಇಂಡಿಯನ್ ನೇವಿಯಲ್ಲಿ ಖಾಲಿ ಇರುವ SSC ಆಫೀಸರ್ ಹುದ್ದೆಗಳನ್ನ ಭರ್ತಿ ಮಾಡೋಕೆ ಅರ್ಹ ಅಭ್ಯರ್ಥಿಗಳಿಂದ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ಬಿಡುಗಡೆ ಮಾಡಿದೆ ಸ್ನೇಹಿತರೆ. ಅರ್ಹತೆ ಹೊಂದಿರುವ ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿರುವ ಸ್ನೇಹಿತರಿಗೆ, ಸಂಬಂಧಿಕರ ಯುವಕ ಯುವತಿಯರಿಗೆ ಈ ಮಾಹಿತಿಯನ್ನ ದಯಮಾಡಿ ಶೇರ್ ಮಾಡಿ ಸ್ನೇಹಿತರೆ. ಭಾರತೀಯ ನೌಕಾಪಡೆಯಲ್ಲಿ ಖಾಲಿ ಇರುವ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋಕೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅಗತ್ಯವಿರುವ ಎಜುಕೇಶನ್ ಕ್ವಾಲಿಫಿಕೇಶನ್, ಸ್ಯಾಲರಿ, ಏಜ್ ಲಿಮಿಟ್, ಅಪ್ಲಿಕೇಶನ್ ಫೀಸು, ಹುದ್ದೆಗಳ ವಿವರ ಇತರ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದೆ ಸ್ನೇಹಿತರೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ನೋಟಿಫಿಕೇಶನ್ ಅನ್ನ ಪೂರ್ತಿ ಓದಿ ಆ ನಂತರ ಅಪ್ಲಿಕೇಶನ್ ಅಪ್ಲೈ ಮಾಡಿ ಸ್ನೇಹಿತರೆ. ಹಾಗೆ ಈ ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಹುದ್ದೆಗಳ ಮುಖ್ಯ ಕರ್ತವ್ಯ ಏನಪ್ಪಾ ಅಂದ್ರೆ, ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಸಮುದ್ರ ಮಾರ್ಗಗಳ ರಕ್ಷಣೆ ಮಾಡುವುದು, ಶತ್ರು ರಾಷ್ಟ್ರಗಳ ಆಕ್ರಮಣವನ್ನ ತಡೆಗಟ್ಟುವುದು, ದೇಶದ ಸಮುದ್ರ ಗಡಿಗಳನ್ನ ಕಾಯುವ ಕೆಲಸದ ಜೊತೆಗೆ ಬೇರೆ ದೇಶಗಳ ನೌಕಾಪಡೆಗಳೊಂದಿಗೆ ಸಹಕಾರವನ್ನ ಸಾಧಿಸೋದು, ಹಾಗೆ ಅಂತಾರಾಷ್ಟ್ರೀಯ ನೌಕಾ ಅಭ್ಯಾಸಗಳಲ್ಲಿ ಭಾಗವಹಿಸೋದು, ಸಮುದ್ರದಲ್ಲಿ ಅಪಾಯಕ್ಕೆ ಸಿಲುಕಿದ ಜನರನ್ನ ರಕ್ಷಿಸೋದು, ಇವಿಷ್ಟು ಇದರ ಕೆಲಸ ಕಾರ್ಯಗಳಾಗಿರ್ತವೆ ಸ್ನೇಹಿತರೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ, ಎಕ್ಸಿಕ್ಯೂಟಿವ್ ಬ್ರಾಂಚ್ ಆಫೀಸರ್ ಪೈಲಟ್ ಹುದ್ದೆಗಳಿಗೆ BE ಅಥವಾ BTech ಪಾಸ್ ಆಗಿರ್ಬೇಕು. ಅಂದ್ರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆರ್ ಬ್ಯಾಚುಲರ್ ಆಫ್ ಟೆಕ್ನಾಲಜಿಯನ್ನ ಪಾಸ್ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಹಾಗೆ ನೇವಲ್ ಏರ್ ಆಪರೇಷನ್ಸ್ ಆಫೀಸರ್, ಏರ್ ಟ್ರಾಫಿಕ್ ಕಂಟ್ರೋಲರ್ ಹುದ್ದೆಗಳಿಗೆ ಕೂಡ BE ಅಥವಾ BTech ಪಾಸ್ ಆಗಿರ್ಬೇಕು. ಎಜುಕೇಶನ್ ಬ್ರಾಂಚ್ ಹುದ್ದೆಗಳಿಗೆ MSc ಅಥವಾ BE BTech ಪಾಸ್ ಆಗಿರ್ಬೇಕು. ಲಾಜಿಸ್ಟಿಕ್ ಹುದ್ದೆಗಳಿಗೆ BE ಆರ್ BTech ಅಥವಾ MBA, BSc, BCom, MCA ಅಥವಾ MSc ಪಾಸ್ ಆದವರು ಅಪ್ಲೈ ಅನ್ನ ಮಾಡಬಹುದು. ಇಲೆಕ್ಟ್ರಿಕಲ್ ಬ್ರಾಂಚ್ ನೇವಲ್ ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಬ್ರಾಂಚ್ ಹುದ್ದೆಗಳಿಗೆ BE ಅಥವಾ BTech ಪಾಸ್ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಹಾಗೆ ಯಾವ್ಯಾವ ಹುದ್ದೆಗಳು ಎಷ್ಟಿವೆ ಅನ್ನೋದರ ವಿವರ ನೋಡೋದಾದ್ರೆ, ಎಕ್ಸಿಕ್ಯೂಟಿವ್ ಬ್ರಾಂಚ್ ಆಫೀಸರ್ 60 ಹುದ್ದೆಗಳು, ಪೈಲಟ್ 26 ಹುದ್ದೆಗಳು, ನೇವಲ್ ಏರ್ ಆಪರೇಷನ್ಸ್ ಆಫೀಸರ್ 22 ಹುದ್ದೆಗಳು, ಏರ್ ಟ್ರಾಫಿಕ್ ಕಂಟ್ರೋಲರ್ 18 ಹುದ್ದೆಗಳು, ಲಾಜಿಸ್ಟಿಕ್ಸ್ 28 ಹುದ್ದೆಗಳು, ಎಜುಕೇಶನ್ ಬ್ರಾಂಚ್ 15 ಹುದ್ದೆಗಳು, ಇಂಜಿನಿಯರಿಂಗ್ ಬ್ರಾಂಚ್ 38 ಹುದ್ದೆಗಳು, ಇಲೆಕ್ಟ್ರಿಕಲ್ ಬ್ರಾಂಚ್ 45 ಹುದ್ದೆಗಳು, ನೇವಲ್ ಕನ್ಸ್ಟ್ರಕ್ಟರ್ 18 ಹುದ್ದೆಗಳು ಇವೆ ಸ್ನೇಹಿತರೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋಕೆ ಅಭ್ಯರ್ಥಿಗಳ ವಯಸ್ಸು ಕನಿಷ್ಠ 21ರಿಂದ ಗರಿಷ್ಠ 26 ವರ್ಷದೊಳಗೆ ಇರಬೇಕು. ಅಂದ್ರೆ 26 ವರ್ಷ ಮೀರಿ ಇರಬಾರದು. ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ರಿಕ್ರೂಟ್ಮೆಂಟ್ ಪ್ರೋಸೆಸ್ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿ ಹಾಕಿದ ಅಭ್ಯರ್ಥಿಗಳನ್ನ ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಪಡೆದಿರುವ ಅಂಕಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡಿ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಇಂಟರ್ವ್ಯೂ ಅನ್ನ ನಡೆಸಲಾಗುತ್ತೆ. ನಂತರ ಮೆಡಿಕಲ್ ಪರೀಕ್ಷೆ ನಡೆಸಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಸ್ನೇಹಿತರೆ. ಹಾಗೆ ವೇತನ ಶ್ರೇಣಿ ವಿಚಾರಕ್ಕೆ ಬರೋದಾದ್ರೆ, ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು 1,10,000 ರೂಪಾಯಿಗಳ ವೇತನವನ್ನ ನೀಡಲಾಗುತ್ತೆ ಸ್ನೇಹಿತರೆ. ಒಂದು ಒಳ್ಳೆ ಸ್ಯಾಲರಿ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಹಾಗೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ, ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಸಲ್ಲಿಸೋಕೆ ಪ್ರಾರಂಭದ ದಿನಾಂಕ 8 ಫೆಬ್ರವರಿ 2025. ಹಾಗೆ ಆನ್ಲೈನ್ ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ 25/2/2025 ಆಗಿರುತ್ತೆ ಸ್ನೇಹಿತರೆ. ಕೊನೆ ದಿನದವರೆಗೆ ಕಾಯ್ದೆ ಈಗಲೇ ಅಪ್ಲಿಕೇಶನ್ ಅನ್ನ ಅಪ್ಲೈ ಮಾಡಿ ಸ್ನೇಹಿತರೆ. ಹಾಗೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯ PDF ನೋಟಿಫಿಕೇಶನ್ ಲಿಂಕ್ ಅನ್ನ ಈ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡಬಹುದು. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟವರೆಗೂ ನೋಡಿದಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.